ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಈ ರಾಶಿಯವರಿಗೆ ಕೃತಿಕಾ ನಕ್ಷತ್ರ ಹಾಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರು ಕೂಡ ಈ ರಾಶಿಗೆ ಸಂಬಂಧಪಟ್ಟಿರ್ತಾರೆ. ಈ ಒಂದು ರಾಶಿಯವರಿಗೆ ಈ ಒಂದು ಏನು ರಾಹು ಏನಿದ್ದಾನೆ ಶುಕ್ರನ ಮನೆಗೆ ಸ್ನೇಹಿತನಾಗಿರೋದ್ರಿಂದ ಸ್ನೇಹಿತನ ಏನು ಮಾಡ್ತಾನೆ, ಸ್ವಲ್ಪ ಜಾಗರೂಕತೆಯನ್ನು ಉಂಟು ಮಾಡ್ತಾನೆ. 10ರ ರಾಹು ಅಂದರೆ ವೃತ್ತಿಯ ಒಂದು ಕರ್ಮಸ್ಥಾನದಲ್ಲಿ ರಾಹು ಬರ್ತಾನೆ. ಹಾಗೆ 4ರ ಕೇತು ಸುಖ ಸ್ಥಾನದಲ್ಲಿ ಕೇತು ಕೂಡ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗುರುಬಲ ಬರ್ತಾ ಇದೆ. ಗುರುಬಲ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಈ ರಾಹು ಕೇತುಗಳ ಪ್ರಭಾವವನ್ನು ನೋಡೋಕೆ ಹೋದಾಗ ನಿಮಗೆ ಕರ್ಮಸ್ಥಾನ ಸುಖ ಸ್ಥಾನದಲ್ಲಿ ರಾಹು ಕೇತು ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯದಲ್ಲಿ ನೋಡೋಕೆ ಹೋದಾಗ ವೃಷಭ ರಾಶಿಯವರಿಗೆ 2025ರಲ್ಲಿ ರಾಹು ಕೇತುಗಳ ಪ್ರಭಾವವನ್ನು ಗಮನಿಸಿ ನೋಡೋಕೆ ಹೋದಾಗ ರಾಜಕೀಯ ಪ್ರಗತಿ ಇರುತ್ತೆ, ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಕೆಲಸದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನ್ನಣೆ, ಅಧಿಕಾರ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಿತಶತ್ರುಗಳು ಕೂಡ ಬೆಳೀತಾರೆ ನಿಮ್ಮ ಜೊತೆಗೆ, ಆ ಹಿತಶತ್ರುಗಳು ಕೂಡ ಬೆಳೀತಾರೆ. ಹಾಗೆಯೇ ಈ ಒಂದು ಶನಿ ನೀಡ್ತಕ್ಕಂಥ ಫಲವನ್ನೆಲ್ಲವನ್ನೂ ಕೂಡ ರಾಹು ನೀಡೋದಾಗಿರೋದ್ರಿಂದ, ಶನಿವತ್ ರಾಹು ಅಂತೇಳಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ಪ್ರತಿ ವಿಷಯದಲ್ಲೂ ಕೂಡ ಗೋ ಫಾರ್ ಸೆಕೆಂಡ್ ಥಾಟ್, ಆಲೋಚನೆಗಳು ಕರೆಕ್ಟಾಗಿರಲಿ. ಮನಸ್ಸಿಗೆ ಬಂದಂತೆ ನಡ್ಕೊಂಡಿದ್ದೆ ಆದರೆ ನೀವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಸಾಧ್ಯತೆ ಇರುತ್ತೆ. ವರ್ತನೆಗಳು ಹುಷಾರಾಗಿರಿ. IT ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಹಾಗೆಯೇ ನಿಮ್ಮ ವ್ಯವಹಾರಗಳಲ್ಲಿರ್ಬೋದು, ವ್ಯಾಪಾರಗಳಿರ್ಬೋದು, ಪಾಲುದಾರಿಕೆ ಇರ್ಬೋದು, ಇದರಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಆದರೂ ಕೂಡ ಉದ್ಯೋಗದಲ್ಲಿ ಬದಲಾವಣೆ, ವಿದೇಶ ಯೋಗ ಇರತಕ್ಕಂಥದ್ದು, ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಭೂಮಿಯಿಂದ ಕೂಡ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಏನಂದರೆ ಶುಕ್ರನ ಒಂದು ಮನೆಯಾಗೆ ರಾಹು ಶುಭ ಫಲಗಳನ್ನೇ ಕೊಡ್ತಕ್ಕಂಥದ್ದಾಗಿರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಇನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗಿರುತ್ತೆ. ವೃದ್ಧರನ್ನು ಆರೈಕೆ ಮಾಡ್ಕೊಳ್ಳೋದು, ಹಾಸ್ಪಿಟಲ್ಸ್ ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡೋದು, ಆರೋಗ್ಯ ಯಾರು ಕೆಟ್ಟಿರುತ್ತೋ ಅವ್ರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗೆ ರಾಹುವಿನಿಂದ ಇರುತ್ತೆ. ಇನ್ನು ಕೇತು ಬಂದಾಗ 4ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ. ಸುಖ ಸ್ಥಾನ, ಮನೆ ತಗೊಳ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥದ್ದು, ಹಾಗೆ ಸೌಕರ್ಯಗಳು ತುಂಬ ಚೆನ್ನಾಗಿರುತ್ತೆ, ಸಂತೃಪ್ತಿ ಇರುತ್ತೆ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಕೋಪತಾಪಗಳು ಕೂಡ ಜಾಸ್ತಿ ಇರುತ್ತೆ. ಹಳೆ ವೆಹಿಕಲ್ಸನ್ನು ಈ ಸಮಯದಲ್ಲಿ ತಗೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಮನೆ ನಿರ್ಮಾಣ ಯೋಗ ಅಂತ ಹೇಳುತ್ತೆ. ತಾಯಿಯ ಕಡೆಯಿಂದ ಆಸ್ತಿ ಅಥವಾ ಹಣ ಏನಾದರೂ ತಂದೆ ತಾಯಿಗಳಿಂದ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕಾಯಿಲೆಗಳು ಕೂಡ ಇರುತ್ತೆ, ಸಾಂಕ್ರಾಮಿಕ ರೋಗಗಳಿರ್ಬೋದು. ಆದರೆ ಮನೆತನದಲ್ಲಿರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗಿರುತ್ತೆ. ಗುರುಬಲ ಬೇರೆ ಇರುತ್ತೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಕೊಂಬರೋದ್ರಿಂದ, ಶನಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಕನಿಷ್ಠ ಪಕ್ಷ ಅಂತ ಹೇಳಿದ್ರು ಕೂಡ ಈ ಒಂದು ಸಮಯದಲ್ಲಿ 2024ರ ತನಕ 9 ಬಾರಿ 9 ಶನಿವಾರವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಓಂ ನಮೋ ಕಾಲಭೈರವಾಯ ನಮಃ, ಓಂ ನಮೋ ಕಾಲಭೈರವ ಸ್ತೋತ್ರ ಕೇಳ್ಕೊಳ್ಳೋದು, ಕಾಲಭೈರವನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಾಗೆ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ, ಯಾಕೆಂದರೆ ವೃತ್ತಿಯಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗಬೇಕು ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಬಂದಾಗ ಮೊಸರನ್ನವನ್ನು ರಾಮರ ದೇವಸ್ಥಾನ ಅಥವಾ ಕೃಷ್ಣನ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗ್ತಕ್ಕಂಥ ಯೋಗ, ಮಹಿಳೆಯರಿಗೆ ಬಹುಮುಖ್ಯವಾಗಿ ಏನಂದರೆ ವಿವಾಹ ವಿಷಯಗಳಲ್ಲಿ ತೊಂದರೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಈ ರಾಹು ಕೇತುವಿನಿಂದ ಪ್ರಭಾವ ಕೂಡ ಆಗ್ತಕ್ಕಂಥದ್ದು. ಮಹಿಳೆಯರು ಹಳೆಯ ವೆಹಿಕಲ್ಸ್ ಏನಾದರೂ ಇದ್ದರೆ, ಯಾಕೆಂದರೆ ರಾಹು ಅಂದರೆ ವೆಹಿಕಲ್ಗೆ ವಾಹನ ಕಾರಕತ್ವ ಕೂಡ ಆಗಿರೋದ್ರಿಂದ ವೆಹಿಕಲ್ ವಿಷಯದಲ್ಲಿ ಮಹಿಳೆಯರು ಭಾಳಷ್ಟು ಹುಷಾರಾಗಿರಬೇಕು. ಲಾಂಗ್ ಜರ್ನಿ ಹೋಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ. ಹನುಮನ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ವೃಷಭ ರಾಶಿಯವರಿಗಿರುತ್ತೆ.